ಹೊಸ ಗೇಮು ಈ ತರ ನಿಲ್ಲಿಸ್ಬೇಕು. ರೂಲ್ಸ್ ಹೇಳ್ಬಿಡಿ. ಯಾರ್ದು ರೂಲ್ಸ್? ಎಷ್ಟು ಪಾಯಿಂಟ್ಸ್? 5 ಸಲ ಯಾರು ನಿಲ್ಲಿಸ್ತಾರೆ ನಾವ್ ಎಸ್ದಾಗ ಹಿಂಗ್ ನಿಂತ್ಕೋಬೇಕು. ಅದ್ 5 ಸಲ ಯಾರು ನಿಲ್ಲಿಸ್ತಾರೆ ಅವ್ರಿಗೆ ಗೇಮ್ ಮಾಡ್ಬೇಕು. ಒಂದ್ಸತಿ ಈಗ ನಿಲ್ಲಿಸ್ತೀನಿ ಹಿಂಗೆ. ಈಗ ನೆಕ್ಸ್ಟ್ ನಾನೇ ನಿಲ್ಲಿಸ್ತೀನಿ ಅಂದ್ರೆ ಕಂಟಿನ್ಯೂ ಮಾಡ್ಬೋದು. ನಿಂತ್ಕೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರ್ಲಿ. ಸರಿ ಸ್ಟಾರ್ಟ್. ಗೇಮ್ ಸ್ಟಾರ್ಟ್ ನೌ. ಇದು ಗೆದ್ರೆ ಏನಿಲ್ವಾ? ಯಾರು ಗೆದ್ರೆ ಏನಿಲ್ವಾ? ಕೇಳ್ದೆ ಗೆದ್ರೆ ನೆಕ್ಸ್ಟ್ ಯಾವಾಗ ಪಾರ್ಟಿ ಮಾಡೋಣ. ಅಯ್ಯೋ ಹಿಂಗ್ ಹೋಗ್ತೀನಾ? ಹಿಂಗೆ 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 ಹಿಂಗ ಹಿಂಗಲ್ಲ. 1 2 ಹ್ಯಾಟ್ರಿಕ್ ಆಗಿಲ್ಲ. ಒಂದು ಮೈನಸ್ ಮಾಡ್ಬಿಡೋದಾ? ಇಲ್ಲ ಅಲ್ಲ ಈ ತರ ಬಿದ್ರೆ ಇಲ್ಲ 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 ಹಂಗಲ್ಲ ಇಲ್ಲ. ನೆಗೆಟಿವ್ ಪಾಯಿಂಟ್. ಅಯ್ಯೋ 1 ಒಳ್ಳೆದಪ್ಪ. 2 ಟಮಾರ್ ನಿಧಾನಕ್ಕೆ ಆಗ್ತಿವಾಯ್ತು. 2 ಚಿಕ್ಕ ಮಗಿನ ಹವಾ ಜಾಸ್ತಿ ಆಗಿದೆ. ಒಂದು ಪಾಯಿಂಟ್ ಇಲ್ಲ. 3 ಒಳ್ಳೆದಪ್ಪ. ಹಾ ಈಗ ಹೊಸ ಗೇಮು ರೂಲ್ಸ್ ಹೇಳ್ಬಿಡಿ ಪಟ್ಪಟ್ ಅಂತ. ಈಗ ಹೊಸ ಗೇಮ್ ಫಸ್ಟ್ ಏನಿಲ್ಲ, ಇವ್ರ ಕಣ್ಣಿಗೆ ಬಟ್ಟೆ ಏನಿಲ್ಲ ತಮಾಷೆ ಆಯ್ತದೆ. ಕಾಮಿಡಿ ಹೇಳಿ ಅಮ್ಮ. ಅಮ್ಮ ಇರ್ಲಿ ಮಾಮ, ಇರ್ಲಿ ಅಮ್ಮ, ಏನಾಗಲ್ಲ. ಇನ್ನೊಂದು ಗೇಮ್ನ ಸ್ಟಾರ್ಟ್ ಮಾಡ್ತಿದೀವಿ. ಏನಿಲ್ಲ, ಫಸ್ಟ್ ಇವ್ರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ, ಮತ್ತೆ ಕೈಗೆ ಒಂದು ಬಾಟಲ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಹಿಂಗ್ ಬಂದ್ರೆ ಇಲ್ಲಿ ಒಂದು ಸರ್ಕಲ್ ಹಾಕಿರ್ತೀವಿ. ಅವ್ರನ್ನ ಕಣ್ಣು ಮುಚ್ಚಿ ಬಿಡ್ತೀವಿ. ಅಲ್ಲಿಂದ ಒಂದು ಕರೆಕ್ಟ್ ಆಗಿ ಬಂದು ಈ ಸರ್ಕಲ್ ಒಳಗಡೆ ಹಿಂಗ್ ಇಡ್ಬೇಕು. ನೀವು ಕಣ್ಣು ಮುಚ್ಚಿ ಬಿಡ್ತೀರಾ? ಆ ಸರ್ಕಲ್ ಒಳಗಡೆ ಇಟ್ರೆ ಅವ್ರು ವಿನ್ ಆದಂಗೆ. ಅಕಸ್ಮಾತ್ ಸರ್ಕಲ್ ಬಿಟ್ಟು ಈ ಕಡೆ ಅದ್ರ ಮೇಲೆ ಇಟ್ರು ಔಟ್ ಅಂತ. ಒಳಗಡೆನೆ ಇಡ್ಬೇಕು. ಒಟ್ನ ಸರ್ಕಲ್ ಇಂದ ಒಳಗಿರ್ಬೇಕು. ಟಚ್ ಆಗ್ಬಾರ್ದು. ಒಟ್ನಲ್ಲಿ ಸರ್ಕಲ್ ಟಚ್ ಆಗ್ಬಾರ್ದು. ಸರ್ಕಲ್ ಟಚ್ ಆಗ್ಬಾರ್ದು. ಹಾ ರೆಡಿನಾ? ಓಡಕ್ ಕೊಡಕ್ ಮತ್ತೆ ಬೇಗ ಕಟ್ಟು. ಈಗ ನೀವು 3 ಜನ ಕಾಂಪಿಟೇಟರ್ಸಾ? ಇಲ್ಲಿ ವಿಡಿಯೋ ಮಾಡೋರು ಯಾರು? ಹಾ ರೆಡಿ. ಇಲ್ಲಿ ಸರ್ಕಲ್ಲು ಕಾಣಿಸುತ್ತೆ, ಎಲ್ಲ ಇಲ್ಲಿ ನೀಟಾಗಿ ಕಾಣಿಸುತ್ತೆ. ತುಷಿ ಫಸ್ಟ್ ಪಾಯಿಂಟ್ ಹೋಯ್ತಾ? ಬಟ್ಟೆ ಕಟ್ಟಷ್ಟೆಲ್ಲ ಆಯ್ತಲ್ಲ. ಹಾ ರೆಡಿ. ಉಸಿರಾಡಕ್ ಆಯ್ತೈತಾ? ಹಾ ನಮ್ಮನ್ ಕೇಳಿದ್ರೆ ಜಸ್ಟ್ ಮಿಸ್ಸು. ಹಾ ಈಗ ಕಟ್ಟೋಗು. ಅವಳು ಕಟ್ಟೋಗು ನೀನು. ಏನು ನಿಮ್ಮ ಅಜ್ಜಿನೂ ಆಟ ಆಡ್ತಾರಂತ? ಆಮೇಲೆ ತಲೆ ಸುತ್ತ ಬಿದ್ದೋದಾಳೆ ಸುಮ್ಬಿಡು. ಓ ವಿನ್ನರ್. ಸರ್ಕಲ್ ಇರೋದು ಇಲ್ಲಿ. ಓ
ನಿಮ್ಮ ಅಜ್ಜಿ ಬಂದು ಕಣಪ್ಪ. ಬಾಟ್ಲ್ ಎತ್ಕೊ ಬನ್ನಿ. ಹಾಂ ಬಂದ್ಬಿಟ್ರಲ್ಲಪ್ಪ. ದೇವ್ರೇ. ಅಯ್ಯೋ ಅಯ್ಯೋ ಮುಂದೆ ಬಂದ್ಬಿಟ್ರು. ದೇವ್ರೇ ಸೈ. ಇಲ್ಲ ಆಕ್ಚುಲಿ ತಪ್ಪಿದು. ಏನು ಟೇಬಲ್ ನೋಡ್ಕೊತೀನಿ. ಫಸ್ಟ್ ಇನ್ನೊಂದು ಟೇಬಲ್ ನೋಡೋಕ್ಕಿಂತ ಮುಂಚೆ ಇಲ್ಲ ಇಟ್ಟಿರಿ ಹಿಂಗಿರಕ್ ಬಂದ್ರಿ ಆಮೇಲೆ ಟೇಬಲ್ ನೋಡಕ್ ಹೋದ್ರೆ ಬಂದಿದೆ ಕರೆಕ್ಟ್ ಇತ್ತು ಅವಾಗ. ಬನ್ನಿ ಮಾಮ ಇವಾಗ. ಅಲ್ಲ ಎಲ್ಲರೂ ಕಣ್ಣು ಮಾತ್ರ ಕಟ್ಟಿದ್ರೆ ನಾವು ಫುಲ್ ಮುಖನೇ. ಹಾಂ ಸ್ಟಾರ್ಟ್. ಓಹೋ ಮಾಮ ಏನು ಟ್ರಿಕ್ ಯೂಸ್ ಮಾಡ್ತಾರೆ ನೋಡಿ ಗೈಸ್. ಸಕ್ಕತ್ತೆ ಟ್ರಿಕ್ ಗೈಸ್ ಇವ್ರದಂತೂ ಗೈಸ್ ನಿಜವಾಗ್ಲೂ. ಇಲ್ಲ ನೋಡಿ ಹತ್ರದಲ್ಲಿದ್ದಾರೆ, ಸ್ವಲ್ಪದ್ರಲ್ಲೇ ಮಿಸ್ ಮಾಡ್ಕೊಂಡಿದ್ದಾರೆ. ಏನೇನೋ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿದ್ರು ನಿಮ್ಮ ಯೂಟ್ಯೂಬ್ ಕಂಟೆಂಟರ್ ವ್ಲಾಗರ್, ಆದ್ರೂ ಜಯಶಾಲಿ ಆಗೋದಕ್ಕಾಗಲಿಲ್ಲ. ಸ್ವಲ್ಪ ಸಮೀಪದಲ್ಲಿ ಜಯಶಾಲಿಯಾದವರು ನಮ್ಮ ತುಷಾರ ಅವರು. ಎಲ್ಲದರಲ್ಲೂ ಇವತ್ತು ನಾನೇ ವಿನ್ನದೆ. ಟೇಬಲ್ ಏನು ಮುಟ್ಟಂಗಿಲ್ಲ, ಅದು ಇದು ಮುಟ್ಟಂಗಿಲ್ಲ. ಬೇಕಾದ್ರೆ ಮೊದಲೇ ಒಂದ್ಸಲ ಏನೋ ಮಾಡ್ಕೊಬಿಡಿ. ತಲೆ ಸೊಟ್ಟಕ್ಕೆ ಹೋಯ್ತೀನಿ ಅಂತ ಒಳಗೆ ಭಯ. ಅಯ್ಯೋ ಜಸ್ಟ್ ಇಟ್ಬಿಟ್ಲ ಕಣಪ್ಪ. ವಿನ್ನಿಂಗ್ ಹೊಡೆದ್ಬಿಟ್ಲ. ಕರೆಕ್ಟಾಗಿ ಸರ್ಕಲ್ ಒಳಗೆ ಇಟ್ಬಿಟ್ಟವಳೆ. ಅದನ್ನು ವಿನ್ನರ್. ಇನ್ನೂ ಇದ್ರಾ? ಹಾಂ ಒಟ್ಟು ಈ ರೌಂಡಲ್ಲಿ ಎಲ್ಲ ಸೋತ್ರೆ ಧನುನೇ ವಿನ್ನು. ಓಕೆನಾ? ಮಾರ್ಕಿರ್ಕೇನು ಬೇಡ, ಜಸ್ಟ್ ಅವಳು ವಿನ್ನಾಗಳು. ಈಗ ನೆಕ್ಸ್ಟ್ ಯಾರು ಇಟ್ಟಿಲ್ಲ ಅಂದರೆ ಅವಳೇ ವಿನ್ನು. ಹಾಂ ರೆಡಿ. ಅಯ್ಯೋ ಅಯ್ಯಯ್ಯೋ ವಾ ಹೋಯ್ತು ನೋಡು. ಈಗ ಸುಮಿತಾ ಟಿ ಅವರು 3 ರೌಂಡ್ ತಿರುಗಿಸ್ತೀನಿ. 3 ರೌಂಡು ಬಾ ಇನ್ನೊಂಚೂರು ಮುಂದೆ ಹಾಕುವ. ತಿರುಗಿಸು 4 ರೌಂಡ್ ತಿರುಗಿಸು. ತಿರುಗಿಸಿದ್ರೆ ಹೆಂಗೆ ಹೋಯ್ತೀವಿ ಅಂತಲೇ ಗೊತ್ತಾಗಲ್ಲ ಅದು. ಅದು ಅಲ್ಲಿ ಹೆಜ್ಜೆ ಲೆಕ್ಕ ಹಾಕಬಿಟ್ಟಾರದು. ಬನ್ನಿ ಕೊನೆಗೂ ಜಯಶಾಲಿ ಆಗ್ಬಿಟ್ರು. ಈಗ ಧನ್ಯತಾ ಮತ್ತೆ ಅನಿಲ್ ಕುಮಾರ್ ಅವರಿಬ್ರು ಸರ್ಕಲ್ ಒಳಗಡೆ ಇಟ್ಟಿರೋದ್ರಿಂದ ಫೈನಲಿಸ್ಟ್ ಒಬ್ರನ್ನ
ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ಅವರಿಬ್ರಿಗೆ ಮತ್ತೆ ಇನ್ನೊಂದು ಗೇಮ್ ಆಡಿಸ್ತಾ ಇದ್ದೀವಿ. ಯಾರು ಗೆಲ್ತಾರೆ ನೋಡೋಣ. ಇವಾಗ ಟಫ್ ಕಾಂಪಿಟೇಷನ್ ಇದೆ. ಇವರು ಧನ್ಯತೆ ಅವ್ರನ್ನು ಕರೆಕ್ಟಾಗಿ ಇಟ್ಟಿದ್ದಾರೆ ಸರ್ಕಲ್ ಒಳಗಡೆ. ಈಗ ಹನಿ ಹೇಗಿಡ್ತಾನೆ ಅಂತ ನೋಡೋಣ. ಮತ್ತೆ ಗೇಮ್ ಟೈ ಆಗುತ್ತಾ ಅಥವಾ ಧನ್ಯತೆ ಅವರು ಜಯಶಾಲಿ ಆಗ್ತಾರ ನೋಡೋಣ. ಮಾತಾಡಂಗಿಲ್ಲ. ಇವಾಗ ಇದು ಮಾತುಕತೆ ಆಗ್ತಾ ಇದೆ, ಗೆದ್ದಿದಾರಾ ಇಲ್ವಾ ಅಂತ. ಬಟ್ ಇಲ್ಲಿ ಇದೆಯಲ್ಲ, ಗೆರೆಗೆ ಟಚ್ ಆಗಿಲ್ಲ, ಗೆರೆ ಒಳಗಡೆ ಇದೆ. ಈಗ ಫೈನಲ್ ಡಿಸಿಷನ್ ಇಬ್ರದ್ದು ಸರ್ಕಲ್ ಒಳಗಡೆ ಇದೆ. ಸೊ ನನ್ನ ಪ್ರಕಾರ ಬನ್ನಿ ಇಬ್ರು ವಿನ್ನರ್ ಅಂತ ಅನೌನ್ಸ್ ಮಾಡದ. ನೀವು ಇಷ್ಟಪಟ್ರೆ ಇನ್ನೊಂದ್ಸಲ ಆಡ್ಸೋಣ. ನಿಮ್ಮ ಇಬ್ರು ಒಪಿನಿಯನ್. ನೀವು ಆಡ್ತೀವಿ ಅಂದರೆ ಸ್ಪೋರ್ಟಿವ್ ಆಗಿ ನಾವು ಆಡಿಸ್ತೀವಿ. ಓಕೆ, ಇಲ್ಲಿ ನೋಡಿ ವಿನ್ನರ್ಸ್ ಇಬ್ರು ಮುಖ ತೋರಿಸಿ. ಇಬ್ರು ಜಯಶಾಲಿ ಆಗಿದ್ದಾರೆ. ಹಂಗೆ ಫೋಟೋ ಬರುತ್ತಾ? ಇರಿ ಇರಿ. ವೇಟಿಂಗ್ ಮೈಸೂರ್ಗ ಚೆನ್ನಡಿಗ ಬಾಯ್ 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 ಬಾಯ್. ಹಾಂ ಬಿಸಿಲಲ್ಲ ಅದಕ್ಕೆ. ಹಾಂ ಬಾಯ್ ಬಾಯ್. ಸರಿ ಬಾಯ್ ಬಾಯ್. ಸೊ ನಮ್ಮ ತಂಗಿಯವರು ಹೊರಟ್ರು, ನಾನು ಈಗ ಮನೆಗೆ ಹೊರಡ್ತೀನಿ. ಈಗ ನಮ್ಮ ತಂಗಿಯವರು ಮನೆಗೆ ಹೋದರು. ಈಗ ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಗೇಮ್ಸ್ ಅಂತ ಆಟಾಡ್ತಿದ್ದೋ, ಸ್ವಲ್ಪ ಅವ್ರು ಹೋದ್ಮೇಲೆ ಬೇಜಾರಾಗ್ತಾಯಿದೆ. ಈಗ ಏನು ಮಾಡ್ತಾಯಿದ್ರಿ ಎಲ್ಲ? ಅಲ್ಲಿ ಗಂಟೆ ಗಮ್ಮಂತೈತೆ. ಹ್ಞೂ ಏನು ಬಿರಿಯಾನಿಯಾ? ಏನು ನಮ್ಮ ಮನೆ ಗಂಟೆ ಗಮ್ಮಂತಾವೆ. ನಾನು ಏನಪ್ಪ ಏನೋ ಚಂದಗಂದಂಗೆ ಮಾಡ್ತಾರಲ್ಲ ಅನ್ಕೊಂಡು. ಗೌತಮ್ ಬಿರಿಯಾನಿ ಗೌತಮ್ ಮಾಡ್ತಾರೆ. ಎಷ್ಟು ಮಾಡ್ಬಿಟ್ಟ ಗೌತಮ್ ಅಲ್ಲಿವರೆಗೂ ಗಮ್ಮಂತದ ಹೇಳದ್ನಲ್ಲ. ಎಲ್ಲ ಆರ್ಡ್ರ್ ಇದೆ. ಅಲ್ಲೇ ಆಚೆ ಇದ್ರು. ಚೋಟ ಹತ್ರ ಇದ್ದಾಳ. ಓ ಏನು ಮಾಡ್ತಿದ್ಯಾ? ಹಾಂ ಓಕೆ ಓಕೆ. ಅಕ್ಷಯ್ ಹೆಸ್ರಿಗೇನೋ ಗೌತಮ್ ಬಿರಿಯಾನಿ ಅಂತ ಇಟ್ಬಿಟ್ಟಿದ್ಯಾ. ಗೌತಮು ತಿನ್ನಂಗಿಲ್ಲ, ವೈಫ್ ಆಫ್ ಗೌತಮು ತಿನ್ನಂಗಿಲ್ವಲ್ಲ. ಸಂಡೆ ತಿನ್ನಲ್ಲ, ನೆನ್ನೆ ತಿಂದ್ವಿ ನಾವು. ಅಲ್ಲ ಅದಕ್ಕೆ ಹೇಳಿದ್ದು, ವೈಫ್ ಆಫ್ ಗೌತಮು ತಿನ್ನಂಗಿಲ್ಲ, ಗೌತಮು ತಿನ್ನಂಗಿಲ್ವಲ್ಲ. ಹೆಸ್ರು ಮಾತ್ರ ಗೌತಮ್ ಬಿರಿಯಾನಿ ಅಂತ ಇಟ್ಬಿಟ್ಟಿದ್ಯಾ. ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಗಮ್ಮಂತೈತೆ ನೋಡಮ್ಮ ಟೇಸ್ಟ್. ನೋಡಿ ಏನೇನೋ ಮಾಡ್ತಾವಳೆ. ಅವಳಿಗೆ ವೆಜ್ ಮಾಡ್ತಾವ್ರೆ. ವೆಜ್ಜಾ? ಇದು ಎಣ್ಣೆ ಹಾಕ್ತಿ ಗರ್ಭಿಣಿ ಸೊಪ್ಪು ಹಾಕ್ಬಿಟ್ಟೆ. ಫ್ರೈ ಅದು. ಪಚ್ಚಡಿ ಮಾಡ್ತಾವ್ರೆ. ಪಚ್ಚಡಿಯಾ? ಹಾಯ್ ಹಾಯ್. ನಿನ್ನೆ ಹಾಯ್ ಅಂದ್ರೆ ಬಾಯ್ ಅಂತಾಳೆ. ಇವಾಗ ಹಾಯನು ನಿದ್ದೆ ಆಯ್ತಾ ಒಂದು ರೌಂಡು? ಅಯ್ಯಪ್ಪ 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 ಏನು ನಗ? ಅಯ್ಯಪ್ಪ ಅಯ್ಯಪ್ಪ
ಶುರುವಾಯಿತು. ರೀತಿ ಬಟ್ಟೆ ಸರಿ ಕಿವಿ 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 ಹೌದು ಕಣ್ಣೆ ತೋರಿಸ್ತಿಲ್ಲ ಕಿವಿ ತೋರಿಸಿ ಕಿವಿ ಬಿಚ್ಚಿ ಮುಗೀತು. ಗೊತ್ತು ನೋಡ್ತಿಲ್ಲ. ಗುಡ್ ನೈಟ್. ಗುಡ್ ನೈಟ್ ಅಂತ. ಬಿರಿಯಾನಿ ರೆಡಿ ಆಗಿದೆ. ಅಕ್ಷಿ ಇದೊಂದು ಹೆಂಗ್ ಮಾಡೋದು ಅಂತ ಬ್ರೀಫ್ ಆಗಿ ಹೇಳ್ಬಿಡು ಒಂದ್ಸಲ. ಆಮೇಲೆ ಹೇಳ್ತೀನಿ. ಗೌತಮ್ ಸ್ಪೆಷಲ್ ಬಿರಿಯಾನಿ ಈಗಲೇ ಹೇಳ್ಬೇಕು. ನೀನೊಂದ್ಸಲಿ ಬ್ರೀಫ್ ಆಗಿ ಹೇಳು, ನೀನ್ ಹೆಂಗ್ ಮಾಡ್ದೆ ಅಂತ. ಇದು ಇನ್ನೊಂದು ಸ್ವಲ್ಪ ದಮ್ ಆಗ್ಬೇಕು. ದಮ್ ಹಾಕ್ಬೇಕಾ? 2 minutes ಈಗ ದಮ್ ಆಗ್ಬೇಕು ಅದಾದ್ರೆ ಫುಲ್ ಪಕ್ಕ ರೆಡಿ ಅಷ್ಟೇ. ಈ ಒಟ್ಟಿನಲ್ಲಿ 90% ರೆಡಿ ಆಗಿದೆ, ಇನ್ನು 10% ದಮ್ಮು. ಇಲ್ಲ 99% ಆಗೈತೆ. ಇನ್ನ ಬರೀ 1% ಅಷ್ಟೇ ದಮ್. ಹೆಂಗೆ ಒಂದು ಬ್ರೀಫ್ ಆಗಿ ಹೇಳ್ಬಿಟ್ಟು ಹೆಂಗ್ ಮಾಡೋದು ಅಂತ. ನಂಗೆ ಹೇಳಕ್ ಬರಲ್ಲ. ಏನ್ ಮಾಡ್ತೀವಿ ಅದನ್ನೇ ಹೇಳು ಓಲಿ. ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳ್ತೀವಿ. ಇನ್ನೊಂದು ಎಪಿಸೋಡ್ ಫುಲ್ ಡೈರೆಕ್ಟ್ ಮಾಡ್ಬಿಡಿಲ್ಲ ಅದು. ಅದನ್ನೇ ತೋರಿಸ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ. ಈಗ ಹೇಳಕ್ಕೆ ನಿಂಗೆ ಬ್ರೀಫ್ ಆಗಿ ಗೊತ್ತಾಯ್ತಲ್ಲ. ಇಲ್ಲ ಓಕೆ ಗಾಯ್ಸ್, ಇವ್ರಿಗೆ ಅದು ಗೊತ್ತಾಯ್ತಲ್ಲ. ಅವ್ರೇ ಹೇಳ್ಬೇಕು. ಇಲ್ಲಾಂದ್ರೆ ಗೌತಮ್ ಹೋಯ್ತಿರಲ್ಲ ಅವಾಗ ಕೇಳಿ ಹೇಳ್ತಾರೆ. ಇಲ್ಲಾಂದ್ರೆ ಗೌತಮ್ ಕೆಲ ಮಾಡಿಸ್ಬಿಡೋದ ಬಿಡು. ಅವತ್ತು ಬರ್ಗರ್ ಮಾಡಿದ್ರಲ್ಲ ಚಕ್ಕದಾಗಿತ್ತು, ಅದನ್ನೊಂದ್ಸಲಿ ಮಾಡಿಸ್ಬೇಕು. ಅದು ಅವರೇ ಮಾಡಿದ್ದು. ರೀದಿಗೆ ಇಷ್ಟ ಆಯ್ತಂತೆ ಬರ್ಗರ್. ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ ಬರ್ಗರು? ಅಷ್ಟು ಸುಷ್ಮಾ ಹೆಂಗೈತಿ ಚಿನ್ನ ಟೇಸ್ಟು? ರೀದಿ ಫಸ್ಟು ಹೆಂಗಿದೆ ಟೇಸ್ಟು? ಬಿಸಿ ಚೆನ್ನಾಯ್ತಾ? ಈಗ ಸುಷ್ಮಂದು ಸೆಕೆಂಡು ಬಾವುಕಿ ಹೆಂಗಿದೆ ಹೇಳು? ಹೆಂಗಿದೆ? ಬಾವುಕಿ ಸೂಪರ್ ಆಗಿದೆ. ನಾನು ತಿಂತೀನಿ. ನೀನು ತಿನ್ನಲ್ಲ, ಸಂಡೆ ಬಾರಿ ನೀನು. ಸ್ಪೆಷಲ್ ಎಕ್ಸ್ಟ್ರಾ ಚುರುಮುರಿ, ಎಕ್ಸ್ಟ್ರಾ ಸ್ಪೆಷಲ್ ಮೇಡ್ ಫ್ರಮ್ ಲತಾಸಿ. ಓ ಇದ್ಯಾವ ಕಪ್ಪೆ ಮರಿ? ಕಪ್ಪೆ ಮರಿ? ಕಪ್ಪೆ ಮರಿ ನೋಡಿ, ಕಪ್ಪೆ ತರ ಹೆಂಗ್ ಬಂದ್ಗಳು. ಎಲ್ಲಿ ಚೋಟು ನೀನೆ? ಸೊ ಗೈಸ್, ಇವಾಗ ನಮ್ಮ ನಾದ್ನಿ ಪಾಪು ಎಲ್ಲ ಹೋದ್ರು. ಪಾಪು ಹೋದ್ಮೇಲೆ ಬೋರಿಂಗ್ ಅನ್ನಿಸ್ತಾ ಇದೆ. ಈಗ ಸಂಜೆವರೆಗೂ ಚೆನ್ನಾಗಿ ಓಡಾಡ್ಕೊಂಡಿದ್ಲು. ಈಗ ನಡೆಯೋದು ಬೇರೆ ಕಲ್ತ್ಬಿಟ್ಟವಳೆ. ಒಂದು ಕಡೆ ನಿಂತ್ಕೊತಿಲ್ಲ, ಡಿಗ್ 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 ಅಂತ ಓಡ್ತಾ ಇರ್ತಾಳೆ. ಅವಳು ಹೋದ್ಮೇಲೆ ಸ್ವಲ್ಪ ಬೋರ್ ಅನಿಸ್ತಾ ಇದೆ. ಬನ್ನಿ ಹೋಗೋಣ. ಹಾಂ, ಇವರು ಎಲ್ಲ ಹೋದ್ಮೇಲೆ ಚಿಕ್ಕಮ್ಮವ್ರ ಮನೆಗೆ ಬಂದಿದ್ಲು. ಈಗ ಮತ್ತೆ ರಿಟರ್ನ್ ವಾಪಸ್ ಕರ್ಕೊ ಹೋಗ್ತಾ ಇದ್ದೀನಿ. ಬರೋಕ್ಕೆ ಯಾಕೋ ಮುನ್ಸು ಏನವಾ? ಯಾಕೆ ಮುಖ ಎಲ್ಲ ಇದಾಗ್ಬಿಟ್ಟಿದೆ? ಇದು ಸೋನು. ಹಾಯ್, ಮುಖ ನೋಡುತ್ತೆ ಅಷ್ಟೇ. ಸರಿ ಬರ್ಲಾಕ್ಷೆ, ಊಟ ಮಾಡ್ದ? ಸರಿ, ಓಕೆ, ಬಾಯ್ ಬಾಯ್ ಬಾಯ್. ಯಾಕವ್ವ ಫುಲ್ ಫೀಲಿಂಗಲ್ಲಿದೆಯಾ? ಯಾಕೋ ಫೀಲಿಂಗಲ್ಲಿದ್ದಾಳೆ. ಈಗ ಹೋಗ್ತೀವಿ ಮನೆಗೆ, ಆಮೇಲೆ ಸರಿ ಹೋಯ್ತಾಳೆ. ಯಾಕೆ ಏನಾಯಿತು? ಶೊಪ್ಪಗಿದೆಯಲ್ಲ. ಹಾಂ, ಹೋಗ್ಬೋದು. ಬರುವಾಗ ಏನು ಬೂವ ಅಂತ ಕೇಳ್ಕೊಂಬಂದೆ, ಸುಮ್ಮನೆ ಸೈಲೆಂಟಾಗಿ ಕೂತಿದೆ. ಆಯ್ತೇನು ಬೂವ ಅವಳಿಗೆ? ಅವಳು ಬೂವ ಅಂತ ಬೇಕಂತ. ಬರುವಾಗ ಏನು ಬೂವ ಅಂತ ಕೇಳಿದ್ಲು. ಇಲ್ಲಿಗೆ ಬಂದ್ಮೇಲೆ ಸುಮ್ಮನೆ ಕೂತಾಳೆ. ಅದಲ್ಲ ಫೀಲಿಂಗ್ ಅವಳಿಗೆ.
ನಂಗೆ ಗೊತ್ತು ಏನು ಅಂತ. ಹಾಂ ಹಾಂ ಸರಿ ಬಾ ಎದ್ದಿ ಬೋ ತಿನ್ಕೊ ಮಲ್ಕೊಂತ. ನೆಕ್ಸ್ಟ್ ವೀಕ್ ಇನ್ 4 days ಐತೆ, ಅವಾಗ 3 days ರಜೆ ಇದೆ ಸುಸುಗೆ ಬರ್ತಾನೆ. ಮಾತಾಡ್ಬೇಕಾದ್ರೆ ನಿನ್ಗೂ ರಜೆನೆ. ಅಳ್ತೊಳಕಲ್ಲ ಅಳ್ಬಾರ್ದಂಗೆಲ್ಲ ಬರ್ತಾಳೆ. ಮತ್ತೆ ತಿಳ್ಕೊ ಮಾತಾಡು. ಯಾವ ಬರ್ತೀರ ಸುಸುಗೆ ಹೇಳು. ಸುಸುನೇ ಹೇಳು. ಇಲ್ಲ ಮಾತಾಡು. ಏನಲ್ಲ ಅವ್ರೆ ಮಾತಾಡು. ಪಾಪ ಎಲ್ಲ ಹೋಯ್ತಲ್ಲ, ಅದಕ್ಕೆ ಫುಲ್ಲು ಫೀಲಿಂಗಲ್ಲಿ ಹೇಳ್ತಾವಳೆ. ಡಿಪ್ರೆಷನ್ ಆಗ್ಬಿಟ್ಟಿದ್ರೆ ಡಿಪ್ರೆಷನ್. ನೀವು ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ಸರಿ ಹೋಯ್ತಾಳೆ. ಗೈಸ್, ಬೆಳಿಗ್ಗೆಯಿಂದ ತುಂಬ ಚೆನ್ನಾಗಿತ್ತು. ಆ ಗೇಮ್ಸು ಈ ಗೇಮ್ಸು ಪಾಪು ಎಲ್ಲ ಇದ್ದರು, ಎಲ್ಲ ಹೋದ್ಮೇಲೆ ಬೋರಿಂಗ್ ಅನಿಸ್ತಾ ಇದೆ ಅಲ್ವಾ ಚಿನ್ನ? ಬೇಜಾರಾಗ್ತಾ ಇದ್ದಲ್ಲ ಬರೀ ಹಿಂಗಂದ್ರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬೈ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಈ ಅಂದರೆ ನೀನು ಬೈ ಮಾಡು.